ಇವತ್ತು ಚಿಕ್ಕಬಳ್ಳಾಪುರದ ಲೋಕಸಭಾ ಕ್ಷೇತ್ರದಲ್ಲಿ ಮೈತ್ರಿ ಅಭ್ಯರ್ಥಿಗೆ ಡಾಕ್ಟರ್ ಕೆ ಸದೋಕರ್ ಅಂತ ಇರ್ತಾರೆ. ಅವರು ರಕ್ಷಾರಾಮಯ್ಯ ಅವರಿಗೆ ಯಾವ ಥರ ಪ್ರಬಲ ಪೈಪೋಟಿ ಒಡ್ಡಿದ್ದಾರೆ? ಇವತ್ತು ನಮ್ಮ KP ಬಚ್ಚೇಗೌಡ ಸಾಹೇಬರು ಜಾಯಿನ್ ಆಗಿದ್ದಾರೆ. ನಮಗೆ ಪ್ರಬಲ ಶಕ್ತಿ ಬಂದಿದೆ. ಸುಧಾಕರ್ ಅವ್ರ ಕ್ಯಾಡರು ದಿನೇ ದಿನೇ ವೀಕ್ ಆಗ್ತಿದೆ. ನಮ್ಮ ಇವತ್ತು KP ಬಚ್ಚೇಗೌಡ ಸಾಹೇಬರು ಬಂದಿರೋದು ನಮಗೊಂದು ದೊಡ್ಡ ಶಕ್ತಿ. ನನಗೆ ವೈಯಕ್ತಿಕವಾಗಿ ನಾನು ಸಾಹೇಬರು ನನಗೆ ಮುಂದಿನ 4 ವರ್ಷಗಳ ಕಾಲ, ರಕ್ಷಾರಾಮಯ್ಯ ಅವ್ರಿಗೆ 5 ವರ್ಷಗಳ ಕಾಲ ಅವ್ರ ಮಾರ್ಗದರ್ಶನ ಮುಖ್ಯ. ನಾವು ಖಂಡಿತವಾಗೂ ಅವರೆಲ್ಲರ ಮಾರ್ಗದರ್ಶನದಲ್ಲಿ ನಡೀತೀವಿ. ನಾವು ಗೆಲ್ತೀವಿ. 3 ಲಕ್ಷ ಲೀಡಲ್ಲಿ ರಕ್ಷಾರಾಮಯ್ಯ ಗೆಲ್ತಾರೆ ಅನ್ನೋ ನಂಬಿಕೆ ನನಗಿದೆ. ಇವತ್ತು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ JDS ಒಂದಾಗಿರೋದ್ರಿಂದ ಕಾಂಗ್ರೆಸ್ಗೆ ಡ್ಯಾಮೇಜ್ ಆಗಲ್ವಾ ಸರ್? ಇಲ್ಲಿ ಏನಿರುತ್ತೆ, ತುಂಬ ಲೋಕಲ್ ಇಶ್ಯೂಸ್ ಇರುತ್ತೆ, ಇವೆಲ್ಲ ಮ್ಯಾಟ್ರ್ ಆಗುತ್ತೆ. ಸೊ ಖಂಡಿತವಾಗೂ ನಾವು ಗೆಲ್ತೀವಿ. ನಾನು ಹೇಳಿದ್ದೆ, ನಾನು ಗೆದ್ದ ಮೇಲೆ ಹೇಳಿದೆ ಹೆಂಗೆ ಗೆಲ್ತೀನಿ ಅಂತ. ಇದು ಅಷ್ಟೇ, ನಾವು ಗೆಲ್ತೀವಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್. ಇದು ಪ್ರದೀಪ್ ಈಶ್ವರರ ಅಭಿಪ್ರಾಯ. ಕ್ಯಾಮರಾಮನ್ ಸುಧಾಕರ್ ಜೊತೆ ಭೀಮಪ್ಪ ಪಾಟೀಲ್, TV9 ಚಿಕ್ಕಬಳ್ಳಾಪುರ. ಇವತ್ತು ಚಿಕ್ಕಬಳ್ಳಾಪುರದ ಲೋಕಸಭಾ ಕ್ಷೇತ್ರದಲ್ಲಿ ಮೈತ್ರಿ ಅಭ್ಯರ್ಥಿಗೆ ಡಾಕ್ಟರ್ ಕೆ ಸದೋಕರ್ ಅಂತ ಇರ್ತಾರೆ. ಅವರು ರಕ್ಷಾರಾಮಯ್ಯ ಅವರಿಗೆ ಯಾವ ಥರ ಪ್ರಬಲ ಪೈಪೋಟಿ ಒಡ್ಡಿದ್ದಾರೆ? ಇವತ್ತು ನಮ್ಮ KP ಬಚ್ಚೇಗೌಡ ಸಾಹೇಬರು ಜಾಯಿನ್ ಆಗಿದ್ದಾರೆ. ನಮಗೆ ಪ್ರಬಲ ಶಕ್ತಿ ಬಂದಿದೆ. ಸುಧಾಕರ್ ಅವ್ರ ಕ್ಯಾಡರು ದಿನೇ ದಿನೇ ವೀಕ್ ಆಗ್ತಿದೆ. ನಮ್ಮ ಇವತ್ತು KP ಬಚ್ಚೇಗೌಡ ಸಾಹೇಬರು ಬಂದಿರೋದು ನಮಗೊಂದು ದೊಡ್ಡ ಶಕ್ತಿ. ನನಗೆ ವೈಯಕ್ತಿಕವಾಗಿ ನಾನು ಸಾಹೇಬರು ನನಗೆ ಮುಂದಿನ 4 ವರ್ಷಗಳ ಕಾಲ, ರಕ್ಷಾರಾಮಯ್ಯ ಅವ್ರಿಗೆ 5 ವರ್ಷಗಳ ಕಾಲ ಅವ್ರ ಮಾರ್ಗದರ್ಶನ ಮುಖ್ಯ. ನಾವು ಖಂಡಿತವಾಗೂ ಅವರೆಲ್ಲರ ಮಾರ್ಗದರ್ಶನದಲ್ಲಿ ನಡೀತೀವಿ. ನಾವು ಗೆಲ್ತೀವಿ. 3 ಲಕ್ಷ ಲೀಡಲ್ಲಿ ರಕ್ಷಾರಾಮಯ್ಯ ಗೆಲ್ತಾರೆ ಅನ್ನೋ ನಂಬಿಕೆ ನನಗಿದೆ. ಇವತ್ತು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ JDS ಒಂದಾಗಿರೋದ್ರಿಂದ ಕಾಂಗ್ರೆಸ್ಗೆ ಡ್ಯಾಮೇಜ್ ಆಗಲ್ವಾ ಸರ್? ಇಲ್ಲಿ ಏನಿರುತ್ತೆ, ತುಂಬ ಲೋಕಲ್ ಇಶ್ಯೂಸ್ ಇರುತ್ತೆ, ಇವೆಲ್ಲ ಮ್ಯಾಟ್ರ್ ಆಗುತ್ತೆ. ಸೊ ಖಂಡಿತವಾಗೂ ನಾವು ಗೆಲ್ತೀವಿ. ನಾನು ಹೇಳಿದ್ದೆ, ನಾನು ಗೆದ್ದ ಮೇಲೆ ಹೇಳಿದೆ ಹೆಂಗೆ ಗೆಲ್ತೀನಿ ಅಂತ. ಇದು ಅಷ್ಟೇ, ನಾವು ಗೆಲ್ತೀವಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್. ಇದು ಪ್ರದೀಪ್ ಈಶ್ವರರ ಅಭಿಪ್ರಾಯ. ಕ್ಯಾಮರಾಮನ್ ಸುಧಾಕರ್ ಜೊತೆ ಭೀಮಪ್ಪ ಪಾಟೀಲ್, TV9 ಚಿಕ್ಕಬಳ್ಳಾಪುರ.